ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನ ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ. ನಾನು ಕರ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ಇಂದಿನ ಸಂದೇಶವು ನಿಮ್ಮ ಜೀವಿತದಲ್ಲಿ ವಿಶೇಷವಾದ ಪ್ರಭಾವವನ್ನು ಬೀರಿ ನೀವು ಅತಿ ಹೆಚ್ಚಾಗಿ ದೇವರನ್ನು ಆತುಕೊಳ್ಳುವಂತೆ, ದೇವರನ್ನೇ ನಂಬಿಕೊಂಡು ಬದುಕುವಂತೆ ಈ ಸಂದೇಶ ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಹಾಗಾಗಿ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕೊಂಚ ಸಮಯ ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಪ್ರಿಯ ದೇವ ಮಕ್ಕಳೇ, ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಕೊಡುವನು. ದೇವರು ಎಲ್ಲವನ್ನೂ ನಿನಗೆ ಕೊಡುವನು ಅನ್ನುವಂಥ ವಿಷಯವನ್ನ ಇಂದು ನಾವು ಆಲೋಚನೆ ಮಾಡಿಕೊಳ್ಳಿಕ್ಕಿದ್ದೇವೆ. ಪ್ರಿಯ ದೇವ ಮಕ್ಕಳೇ, ದೇವರು ಎಲ್ಲವನ್ನೂ ಕೊಡುವನು ಎಂಬುದಾಗಿ ನಾನು ಮಾತಾಡುವಾಗ ನಿಮಗೆ ಬಹುತೇಕ ಜನರಿಗೆ ಇದು ಒಂದು ಪ್ರಶ್ನೆ ಆಗಿರ್ತದೆ. ದೇವರು ಎಲ್ಲವನ್ನೂ ಕೊಟ್ಬಿಡ್ತಾನ? ದೇವರು ಎಲ್ಲವನ್ನೂ ನಡೆಸ್ಬಿಡ್ತಾನ? ದೇವರು ಖಂಡಿತವಾಗ್ಲೂ ಕೊಡ್ತಾನ? ಯಾಕಂದ್ರೆ ಇಲ್ಲಿ ತನಕ ಕೊಟ್ಟಿಲ್ಲ, ಇನ್ನು ಮುಂದೆ ಕೊಡ್ತಾನ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಹೋರಾಟಗಳು ನಿಮ್ಮ ಜೀವನದಲ್ಲಿ ಹಾದು ಹೋಗ್ತಾ ಇರಬಹುದು. ಆದರೆ ನಾನು ವಾಕ್ಯ ವಿವರಿಸುವಾಗ, ವಾಕ್ಯದ ಆಧಾರದಿಂದ ನಿಮ್ಮೊಟ್ಟಿಗೆ ಮಾತಾಡುವಾಗ ನಿಮಗೆ ಅರ್ಥ ಆಗುವಂಥದ್ದಾಗಿದೆ. ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ. ನಿಮ್ಮ ಬೈಬಲ್ ಅನ್ನ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 24ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ. ಅಲ್ಲಿ ಹೀಗಿದೆ, ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 24ನೇ ವಚನದಲ್ಲಿ, ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವ್ಯಾವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕುವವೆಂದು ನಂಬ್ರಿ ಮತ್ತು ಅವುಗಳನ್ನು ನೀವು ಹೊಂದುವಿರಿ ಎಂಬುದಾಗಿ ವಾಕ್ಯ ಮಾತಾಡ್ತಾರೆ. ಅಂದ್ರೆ ನಾವು ಬೇಡಿಕೊಳ್ಳೋ ಎಲ್ಲವೂ ಸಹ ಕೊಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಜಾಗೃತಿ ಕೇಳಿಸ್ಕೊಡ್ರಿ. ದೇವರು ನೀನು ಏನೆಲ್ಲ ಬೇಡ್ತೀಯೋ ಆ ಬೇಡಿದ ಎಲ್ಲವುಗಳನ್ನ ದೇವರು ಕೊಡುವವನಾಗಿದ್ದಾನೆ. KJV ಬೈಬಲ್ ಅಲ್ಲಿ ನೀವು ಏನೆಲ್ಲ ಆಶಿಸ್ತೀರೋ, ಪ್ರಾರ್ಥನೆಯಲ್ಲಿ ಏನೆಲ್ಲ ಆಸೆ ಪಟ್ಟು ಕೇಳ್ಕೊಳ್ತೀರೋ ಆ ಎಲ್ಲವನ್ನೂ ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಸತ್ಯವೇದದಲ್ಲಿ ಹೀಗಿದೆ ಏನಪ್ಪ ಅಂದ್ರೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಾನು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಆ ವಾಕ್ಯ ಬರೆಯಲ್ಪಟ್ಟಿದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಇದು ಬಂದು ಒಂದು ಪ್ರಾರ್ಥನೆಯ ವಾಕ್ಯವಾಗಿದೆ. ಆದ್ರೂ ಸಹ ಪ್ರಾರ್ಥನೆ ಒಳಗೆ ನಮಗೆ ಬೇಕಾದ ಎಲ್ಲವನ್ನೂ ಸಹ ದೇವರು ಕೊಡ್ತೀರಿ ಅಂತ ಹೇಳಿ ಮಾತಾಡೋದನ್ನ ನಾವು ನೋಡ್ತೇವೆ. ಪ್ರಿಯ ದೇವ ಮಕ್ಕಳೇ, ಈ ಪ್ರಾರ್ಥನೆಯನ್ನೊಂದು ಬದಿಗೆ ತೆಗೆದಿಟ್ಬಿಡ್ರಿ. ಆದ್ರೂ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಳ್ರಿ. ಒಂದನೇದಾಗಿ, ದೇವರು ಎಲ್ಲವನ್ನೂ ಮೊದಲೇ ಕೊಟ್ಟು ಬಿಟ್ಟಿದ್ದಾನೆ. ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಎಲ್ಲವನ್ನೂ ಸೃಷ್ಟಿ ಮಾಡಿ ಎಲ್ಲವನ್ನೂ ಮಾನವನಿಗೆ ಕೊಟ್ಟು ಬಿಟ್ಟಿದ್ದಾನೆ. ಮತ್ತೆ ನಾನು ನಿಮಗೆ ಹೇಳ್ತೇನೆ ಕೇಳಿಸ್ಕೊಳ್ರಿ. ಈ ಲೋಕದ ಎಲ್ಲಾ ಸೃಷ್ಟಿ ದೇವರಿಗಾಗಿ ಅಲ್ಲ. ಈ ಲೋಕದ ಎಲ್ಲಾ ಸೃಷ್ಟಿ ಮಾನವನಿಗಾಗಿ ಸೃಷ್ಟಿಸಲ್ಪಟ್ಟದ್ದು. ಆಕಾಶ ಆಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಸೂರ್ಯ ಚಂದ್ರಗಳಾಗಿರ್ಬೋದು, ಈ ಲೋಕದಲ್ಲಿರುವಂತಹ ಜಲ ಆಗಿರ್ಬೋದು, ಭೂಮಿ ಆಗಿರ್ಬೋದು, ವನ್ಯ ಆಗಿರ್ಬೋದು, ವನ್ಯ ಜೀವಿಗಳಾಗಿರ್ಬೋದು, ಅಥವಾ ಭೂಮಿ ಮೇಲೆ ಹರಿದಾಡುವಂಥ ಜೀವಿಗಳಾಗಿರ್ಬೋದು, ಅಥವಾ ಸಸ್ಯದಲ್ಲಿರುವಂಥ ಜೀವಿಗಳಾಗಿರ್ಬೋದು, ಕ್ರಿಮಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಮತ್ತೆ ನೀರಿನಲ್ಲಿರುವಂಥ ಜೀವ ಜಂತುಗಳಾಗಿರ್ಬೋದು, ಎಲ್ಲವೂ ಸಹ ಮಾನವನಿಗಾಗಿ ಸೃಷ್ಟಿಸಲ್ಪಡ್ತು. ಮತ್ತೆ ಮಾನವನಿಗೆ ಅದನ್ನ ದೇವರು ಕೊಟ್ಟು ಬಿಟ್ಟ. ಮಾನವನಿಗೆ ಅದನ್ನ ಕೊಟ್ಟು ಬಿಟ್ಟ. ಇದು ಯಾವುದನ್ನು ಸಹ ದೇವರು ತನಗಾಗಿ ಸೃಷ್ಟಿ ಮಾಡಿಕೊಳ್ಳಿಲ್ಲ, ಮತ್ತೆ ತನಗಾಗಿ ಇಟ್ಕೊಳ್ಳಿಲ್ಲ. ಮಾನವನಿಗಾಗಿ ಸೃಷ್ಟಿ ಮಾಡಿ ಮಾನವನಿಗೆ ಅದನ್ನ ಕೊಟ್ಟು ಬಿಟ್ಟಿದ್ದಾನೆ. ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರು ಎಲ್ಲವನ್ನೂ, ಈ ಲೋಕದಲ್ಲಿರುವಂತ ಎಲ್ಲಾ ಸಂಗತಿಗಳನ್ನ ಆಲ್ರೆಡಿ ದೇವರು ಕೊಟ್ಟು ಬಿಟ್ಟಿದ್ದಾನೆ. ಈಗ ಈ ಲೋಕವನ್ನ ದೇವರು ಕೊಟ್ಟಾಗ ಈ ಲೋಕದಲ್ಲಿರುವಂತಹ ಭೂಮಿಯನ್ನ, ಸಕಲ ಸಂಗತಿಗಳನ್ನ ದೇಶಗಳಾಗಿ ಹಂಚಿಕೊಂಡಿದ್ದಾರೆ, ರಾಜ್ಯಗಳಾಗಿ ಹಂಚಿಕೊಂಡಿದ್ದಾರೆ, ಊರುಗಳಾಗಿ ಹಂಚಿಕೊಂಡಿದ್ದಾರೆ, ಅಥವಾ ನಗರಗಳಾಗಿ ಅಥವಾ ಬೀದಿಗಳಾಗಿ ಹಂಚಿಕೊಂಡಿದ್ದಾರೆ. ವ್ಯಕ್ತಿಗತವಾಗಿ ಒಬ್ಬೊಬ್ಬ ವ್ಯಕ್ತಿಗೆ ಬೇಕಾದ ಸಂಗತಿಯನ್ನ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ ಎಲ್ಲರೂ ಸಹ ತಕೊಂಡಾಗ ಏನು ಇಲ್ಲದಿರುವಂತ ನೀನು ಮತ್ತು ನಾನು ನಮಗೆ ಕೊಡ್ಲಿಕ್ಕೋಸ್ಕರವಾಗಿ ಇನ್ನೊಬ್ಬ ಆತನಿದ್ದಾನೆ. ಆತನ ಯಾರಂದ್ರೆ ದೇವರು. ಆತನು ಸರ್ವಶಕ್ತನಾದ ದೇವರು.
ಬರೀ ಎಲ್ಲವನ್ನ ಸೃಷ್ಟಿ ಮಾಡಿ ಕೊಟ್ಟದ ಮಾತ್ರವಲ್ಲ, ಈಗ ಎಲ್ಲವನ್ನೂ ಕೊಡ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸರ್ವಶಕ್ತನಾಗಿರುವಂತ ದೇವರು ನಿನಗೂ ಮತ್ತು ನನಗೂ ಇದ್ದಾನೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಎಲ್ಲವನ್ನೂ ದೇವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. ಇನ್ನು ಏನಾದ್ರೂ ಕೊಡಲು ಇರೋದಾದ್ರೆ ಈಗ ಸರ್ವಶಕ್ತನಾದ ದೇವರು ನಿನಗೂ ಮತ್ತು ನನಗೂ ಇದ್ದಾನೆ. ಹಾಗಾದ್ರೆ ದೇವರು ಎಲ್ಲವನ್ನೂ ಕೊಡುವುದಾದ್ರೆ ದೇವರು ಯಾವುದನ್ನ ಕೊಡಲ್ಲ? ನಾನು ಯೇಸು ಕ್ರಿಸ್ತ ನಂಬಿ ಬಂದಾಗ ನಮಗೆಲ್ಲ ಏನ್ ಮಾಡಿದ್ರು ಅಂದ್ರೆ, ದೇವರ ಚಿತ್ತದಲ್ಲಿ ಯಾವುದಿಲ್ವೋ ಅದನ್ನ ದೇವರು ಕೊಡಲ್ಲ, ಇದು ಹೀಗೆ ಕೊಡಲ್ಲ, ಹಾಗೆ ಕೊಡಲ್ಲ ಅಂತೇಳಿ ಬಹಳಷ್ಟು ಹೇಳಿದ್ದನ್ನ ಕೇಳಿಕೊಂಡು ನಾವು ಬೆಳ್ಕೊಂಡು ಬಂದ್ವಿ. ಆದ್ರೆ ಇವತ್ತು ನಾನು ನಿಮಗೆ ಕೆಲವು ವಿಷಯಗಳನ್ನ ಹೇಳುವವನಾಗಿದ್ದೇನೆ. ಯಾವ ಸಂಗತಿಗಳನ್ನ ದೇವರು ಕೊಡಲ್ಲ ಅಂತೇಳಿ ಅದನ್ನ ಜಾಗ್ರತೆ ಕೇಳಿಸ್ಕೊಡ್ರಿ. ಒಂದನೇದು, ಪಾಪ ಕೊಡಲ್ಲ. ನೀವು ಪಾಪ ಬೇಕು ಅಂತೇಳಿ ಕೇಳೋದಾದ್ರೆ, ಪಾಪವನ್ನ ಬಯಸುವುದಾದ್ರೆ, ದೇವರೇ ನಾನು ಪಾಪ ಮಾಡಬೇಕೆಂಬುದ ಬಯಸ್ತೀನಿ ಕೊಡು ಅಂತ ಕೇಳೋದಾದ್ರೆ ಅದನ್ನ ದೇವರು ಕೊಡಲ್ಲ. ಎರಡನೇದಾಗಿ, ನಿನಗೆ ಕೇಡು ಮಾಡುವಂತ ಯಾವುದೇ ಸಂಗತಿ ಆಗಿರ್ಬೋದು, ಅದು ವಸ್ತು ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಏನೇ ಆಗಿರ್ಬೋದು, ನಿನಗೆ ಕೇಡು ಮಾಡುವಂತ ಕೇಡಾಗುವಂತ ಸಂಗತಿಗಳನ್ನ ದೇವರು ಕೊಡೋದಿಲ್ಲ. ಮೂರನೇದಾಗಿ, ಇತರರದನ್ನ ಅಂದ್ರೆ ಬೇರೆಯವರದನ್ನ ನಿನಗೆ ದೇವರು ಕೊಡಲ್ಲ. ಅದಕ್ಕೆ ದೇವರು ಹೇಳಿದ್ದಾರೆ, ಪರರ ಸ್ವತ್ತನ್ನ ಆಶಿಸಬಾರದು ಎಂಬುದಾಗಿ. ಇತರರಿಗೆ ಸೇರಿದ ಯಾವುದೇ ಇದ್ರೂ ಸಹ ನಿನಗೆ ಕೊಡಲ್ಲ. ಮೇ ಬಿ ಅದು ಕೊಂಡುಕೊಳ್ಳುವ ಹಾಗಿದ್ರೆ ನಿನಗೆ ದೇವರು ಕೊಡ್ತಾರೆ, ಬಟ್ ಇನ್ನೊಬ್ಬರ ಸ್ವತ್ತನ್ನ ನಿನಗೆ ಕೊಡಲ್ಲ. ನಾಲ್ಕನೇದಾಗಿ, ಅಪನಂಬಿಕೆಯಿಂದ ನೀನೇನಾದ್ರೂ ಕೇಳ್ಕೊಂಡ್ರೆ ದೇವರು ಕೊಡಲ್ಲ. ಐದನೇದಾಗಿ, ದುರಾಸೆಯಿಂದ ಏನಾದ್ರೂ ಕೇಳ್ಕೊಂಡ್ರೆ ದೇವರು ನಿನಗೆ ಕೊಡಲ್ಲ. ಆರನೇದಾಗಿ, ನಿನ್ನನ್ನ ನೀನು ತೋರಿಸಬೇಕು ಅಂತೇಳಿ ಏನಾದ್ರೂ ಕೇಳ್ಕೊಳ್ಳೋದಾದ್ರೆ ದೇವರು ಅದನ್ನ ಕೊಡಲ್ಲ. ಜಾಗ್ರತೆ ಕೇಳಿಸ್ಕೊಡ್ರಿ. ಎಲ್ಲವನ್ನೂ ಕೊಡುವ ದೇವರು ಯಾವುದನ್ನ ಕೊಡಲ್ಲಪ್ಪ ಅಂದ್ರೆ ಕೇಳಿಸ್ಕೊಡ್ರಿ, 6 ವಿಷಯಗಳು. ಒಂದನೇದಾಗಿ, ಪಾಪ ಕೊಡಲ್ಲ. ಎರಡನೇದಾಗಿ, ನಿನಗೆ ಕೇಡು ಮಾಡುವಂಥದ್ದನ್ನು ಕೊಡಲ್ಲ. ಮೂರನೇದಾಗಿ, ಬೇರೆಯವರ ಸ್ವತ್ತನ್ನು ನಿನಗೆ ಕೊಡಲ್ಲ. ನಾಲ್ಕನೇದಾಗಿ, ಅಪನಂಬಿಕೆಯಿಂದ ಕೇಳಿದ್ದನ್ನ ಕೊಡಲ್ಲ. ಐದನೇದಾಗಿ, ದುರಾಸೆಯಿಂದ ಕೇಳಿದ್ದನ್ನ ಕೊಡಲ್ಲ. ಆರನೇದಾಗಿ, ನಿನಗೆ ನೀನೇ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ, ನಿನ್ನ ಸ್ವಚಿತ್ತಕ್ಕೋಸ್ಕರ ಕೇಳಿದ್ದನ್ನ ದೇವರು ಕೊಡಲ್ಲ. ಹಾಗಾದ್ರೆ ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರು ನಿನ್ನ ಜೀವಿತಕ್ಕೆ ಬೇಕಾದ ಎಲ್ಲವನ್ನೂ ಕೊಡುವವನಾಗಿದ್ದಾನೆ. ಇದನ್ನ ಕೊಡ್ತಾನ, ಅದನ್ನ ಕೊಡ್ತಾನ, ಇದನ್ನ ಮಾಡ್ತಾನ, ಅದನ್ನ ಮಾಡ್ತಾನ ಅನ್ನುವಂಥ ಪ್ರಶ್ನೆಯನ್ನು ಹಾಕಿಕೊಳ್ಳೋದನ್ನ ಬಿಟ್ಟು ದೇವರು ಎಲ್ಲವನ್ನೂ ಕೊಡ್ತಾನೆ ಅನ್ನುವಂಥ ನಂಬಿಕೆಗೆ ಸಾಗಿ ಹೋಗು. ನಾ ಹೇಳೋ ಕೇಳಿಸ್ಕೋ, ಯಾರ ಹತ್ರನೂ ಹೋಗಿ ಪ್ರಾರ್ಥಿಸಿದ್ರೆ ನಿನಗೆ ಕೊಡಲ್ಪಡ್ತದೆ, ಇವರ ಹತ್ರ ಹೋದ್ರೆ ಸಿಗ್ತದೆ, ಈ ಸಭೆಗೆ ಹೋದ್ರೆ ಸಿಗ್ತದೆ, ಇದನ್ನ ನಾನು ಹೇಳ್ತಾ ಇಲ್ಲ. ನಿನ್ನ ಸೃಷ್ಟಿಕರ್ತನಾದ ದೇವರು, ನೀನು ನಂಬಿರುವಂತ ಯೇಸು ಕ್ರಿಸ್ತನು ನಿನಗೆ ಎಲ್ಲವನ್ನು ಕೊಡುವವನ ಆಗಿದ್ದಾನೆ ಎಂಬುದಾಗಿ ನಾನು ಮಾತಾಡ್ತಾ ಇದ್ದೇನೆ. ಹಾಗಾಗಿ ಆತನ ಬಳಿಗೆ ಹೋಗು ಪ್ರಿಯ ದೇವ ಮಗುವೆ. ಆತನು ಸಮಸ್ತವನ್ನು ನಿನಗೆ ಕೊಡುವವನಾಗಿದ್ದಾನೆ. ಹಾಗಾಗಿ ನನ್ನ ದೇವರು ಸಮಸ್ತವನ್ನು ಕೊಡ್ತಾನೆ ಅಂತೇಳಿ ನಂಬು. ಅದನ್ನ ಬಿಟ್ಟು ನನಗೆ ಈ ಕಾರಣಕ್ಕೆ ದೇವರು ಕೊಡಲೇನೋ, ಆ ಕಾರಣಕ್ಕೆ ಕೊಡಲೇನೋ, ಇದನ್ನ ಕೊಡಲೇನೋ, ಅದನ್ನ ಕೊಡಲೇನೋ ಅನ್ನುವಂತ ಈ ಒಂದು ಸಂದೇಹದ ಬದುಕಲ್ಲಿ ನೀನು ಬದುಕಬೇಡ. ದೇವರು ಸಮಸ್ತವನ್ನು ನಿನಗೆ ಕೊಡ್ತಾನೆ. ದೇವರು ತನ್ನದನ್ನೇ ತನಗಾಗಿ ಯಾವುದನ್ನು ಇಟ್ಟುಕೊಳ್ಳದೆ ಸಮಸ್ತವನ್ನು ಕೊಟ್ಟು ಬಿಟ್ಟಿದ್ದಾನೆ. ಈಗ ದೇವರು ಹೇಳ್ತಾನೆ, ತನ್ನ ಮಗನನ್ನೇ ನಿನಗೋಸ್ಕರ ಕೊಟ್ಟ ಮೇಲೆ ಸಮಸ್ತವನ್ನು ನಿನಗೆ ಕೊಡದೇ ಇರುವೆನೆ, ಮತ್ತೆ ಆತನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಹಾಗಾಗಿ ದೇವರು ಎಲ್ಲವನ್ನೂ ಕೊಡುವವನಾಗಿರುವಾಗ ದೇವರನ್ನ ಬಲವಾಗಿ ನಂಬು ಪ್ರಿಯ ದೇವ ಮಗುವೆ. ದೇವರನ್ನಲ್ಲದೆ ಮತ್ತೆ ಯಾರು ನಂಬಕ್ ಹೋಗ್ಬೇಡ. ದೇವರೊಬ್ಬರೇ ನಿನಗೆ ಸಮಸ್ತವನ್ನು ಕೊಡ್ಲಿಕ್ಕೆ ಸಾಧ್ಯ. ದೇವರೊಬ್ಬರೇ ನಿನಗೆ ಸಮಸ್ತವನ್ನು ಕೊಟ್ಟು ನಡೆಸಲಿಕ್ಕೆ ಸಾಧ್ಯ. ಹಾಗಾಗಿ ದೇವರನ್ನ ಹಿಡ್ಕೋ ಪ್ರಿಯ ದೇವ ಮಗುವೆ. ಬೈಬಲ್ ಅಲ್ಲಿ ನಾವು ಸಾಕಷ್ಟು ಜನ ದೇವರನ್ನ ಹಿಡ್ಕೊಂಡು ದೇವರಿಂದ ಪಡ್ಕೊಂಡವನ್ನ ನಾವು ನೋಡ್ತೇವೆ. ಅವರು ಒಂದು ವಿಷಯವನ್ನು ದೇವರಿಂದ ಪಡ್ಕೊಂಡಿದ್ದಾರೆ, ದೊಡ್ಡದನ್ನು ದೇವರಿಂದ ಪಡ್ಕೊಂಡಿದ್ದಾರೆ, ಮಹೋನ್ನತವಾದನ್ನು ದೇವರಿಂದ ಪಡ್ಕೊಂಡಿದ್ದಾರೆ, ಊರು ದೇಶಗಳನ್ನು ದೇವರಿಂದ ಪಡ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಕಾರ್ಯಗಳನ್ನ ದೇವರಿಂದ ಪಡ್ಕೊಂಡಿದ್ದಾರೆ. ಹಾಗಾಗಿ ದೇವರು ಕೊಡ್ತಾನೆ. ದೇವರ ಬಳಿಗೆ ಹೋಗು, ದೇವರ ಹತ್ರ ಮಣಕಾಲೂರು. ದೇವರಿನ ಜೀವಿತಕ್ಕೆ ಬೇಕಾದ್ದು ಮಾತ್ರವಲ್ಲ, ನಿನ್ನ ವಂಶಗಳಿಗೆ ಬೇಕಾದನ್ನ ದೇವರು ಕೊಡ್ತಾನೆ. ದೇವರು ಎಲ್ಲವನ್ನೂ ಕೊಡ್ತಾನೆ. ಇದನ್ನು ನಂಬು. ಅವ್ರ ಹತ್ರ ಹೋದ್ರೆ ಇವ್ರ ಹತ್ರ ಹೋದ್ರೆ ಅಲ್ಲ, ದೇವರ ಹತ್ರ ಹೋದ್ರೆ ದೇವರೆಲ್ಲವನ್ನು ಕೊಡ್ತಾರಂತೆ ನಂಬು. ನಿನಗೆ ಎಂಥದ್ದೇ ಇರ್ಬೋದು, ಎಂಥದ್ದೇ ಬೇಕಾಗಿರ್ಬೋದು, ಅದನ್ನ ದೇವರು ಮಾಡ್ತಾರಂತ ನಂಬು ಪ್ರಿಯ ದೇವ ಮಗುವೆ. ದೇವರನ್ನ ನೀನು ನಂಬುವುದಾದ್ರೆ ಇಂದು ನೀನು ದೇವರ ಕಾರ್ಯಗಳು ನೋಡುವವನಾಗಿದ್ದಿ. ಇದನ್ನ ಮಾತ್ರ ಎಂದೆಂದಿಗೂ ಮರಿಲೇಬೇಡ.
ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ಜನರು ನಿನ್ನನ್ನೇ ಪ್ರಾರ್ಥಿಸಿ ನಿನ್ನಿಂದ ಎಲ್ಲವನ್ನ ಹೊಂದಿಕೊಳ್ಳುವಂತ ನಂಬಿಕೆಯನ್ನು ಕೊಡಪ್ಪ. ನೀನು ಎಲ್ಲವನ್ನು ಕೊಡುವವನು, ನೀನೆಲ್ಲವನ್ನು ಮಾಡುವವನು, ಎಲ್ಲದರಲ್ಲಿ ನಡೆಸುವವನೆಂಬುದಾಗಿ ನಿನ್ನ ಜನರು ತಿಳ್ಕೊಳ್ಳುವಂತೆ, ನಿನ್ನ ಜನರು ನಂಬುವಂತೆ ಸಹಾಯ ಮಾಡು ಪವಿತ್ರಾತ್ಮನೇ. ನಿನ್ನ ಪರಿಶುದ್ಧವಾದ ರಕ್ತದಿಂದ ನಿನ್ನ ಮಕ್ಕಳನ್ನ ತೊಳೆದು ನಿನ್ನ ಮಕ್ಕಳನ್ನ ಶ್ರೇಷ್ಠ ನಂಬಿಕೆಯೊಳಗೆ ನೆಲೆಗೊಳಿಸಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ಮಾಡು ಕರ್ತನೆ. ಹೌದು, ನೀನು ಹಾಗೆ ಮಾಡಿದ್ದಕ್ಕಾಗಿ ವಂದಿಸುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.